ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ದೇಶಕ್ಕಾಗಿ ತಮ್ಮ ಅಮೂಲ್ಯ ಪ್ರಾಣವನ್ನು ಅರ್ಪಿಸಿದ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸುವ ಉದ್ದೇಶದಿಂದ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಫೌಂಡೇಶನ್ ಸಹಯೋಗದಲ್ಲಿ ಪ್ರಿಯಕೃಷ್ಣ ಫೌಂಡೇಶನ್ ವತಿಯಿಂದ ಕಾರ್ಗಿಲ್ ರನ್ 2026 ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು. ಬೆಂಗಳೂರಿನ ಬಿಜಿಎಸ್ ಗ್ರೌಂಡ್ನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ 5 ಕಿಲೋಮೀಟರ್ ಮ್ಯಾರಥಾನ್ ಹಾಗೂ ವಾಕ್ಥಾನ್ ಆಯೋಜಿಸಲಾಗಿದ್ದು, ಸಾವಿರಾರು ವಿದ್ಯಾರ್ಥಿಗಳು, ಯುವಕರು, ಮಾಜಿ ಸೈನಿಕರು, ಮಹಿಳೆಯರು ಹಾಗೂ ಸಾರ್ವಜನಿಕರು ಉತ್ಸಾಹದಿಂದ ಭಾಗವಹಿಸಿದರು. ದೇಶಭಕ್ತಿಯ ಘೋಷಣೆಗಳ ನಡುವೆ ಆರಂಭವಾದ ಈ ಮ್ಯಾರಥಾನ್ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ಈ ಕಾರ್ಯಕ್ರಮದಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಪ್ರಿಯಕೃಷ್ಣ ಅವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ವಿಶೇಷವಾಗಿ ಕಾರ್ಗಿಲ್ ಯುದ್ಧದಲ್ಲಿ ವೀರ ಮರಣ ಹೊಂದಿದ ಹುತಾತ್ಮರ ಕುಟುಂಬಸ್ಥರಿಂದ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಈ ಕ್ಷಣ ಕಾರ್ಯಕ್ರಮದ ಅತ್ಯಂತ ಭಾವನಾತ್ಮಕ ಹಾಗೂ ಹೆಮ್ಮೆಯ ಕ್ಷಣವಾಗಿತ್ತು. ಬಳಿಕ ಎಲ್ಲರೂ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿ ಅವರ ತ್ಯಾಗ ಮತ್ತು ದೇಶಸೇವೆಯನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಪ್ರಿಯಕೃಷ್ಣ ಅವರು, ದೇಶದ ಗಡಿಯನ್ನು ಕಾಪಾಡಿದ ವೀರ ಯೋಧರ ತ್ಯಾಗವನ್ನು ನಾವು ಎಂದಿಗೂ ಮರೆಯಬಾರದು. ಕಾರ್ಗಿಲ್ ವಿಜಯೋತ್ಸವವು ಕೇವಲ ಒಂದು ಆಚರಣೆಯಲ್ಲ, ಅದು ದೇಶಭಕ್ತಿ, ಶಿಸ್ತು ಮತ್ತು ಸೇವಾ ಮನೋಭಾವವನ್ನು ಯುವಜನರಲ್ಲಿ ಬೆಳೆಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವಾಗಿದೆ. ಮುಂದಿನ ಪೀಳಿಗೆಗೆ ನಮ್ಮ ವೀರ ಯೋಧರ ಬಲಿದಾನದ ಮಹತ್ವವನ್ನು ತಿಳಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಮತ್ತೊಂದು ವಿಶೇಷವೆಂದರೆ, ಭಾಗವಹಿಸಿದ ಸುಮಾರು 5,000ಕ್ಕೂ ಹೆಚ್ಚು ಮಕ್ಕಳಿಗೆ ಪದಕಗಳು ಹಾಗೂ ಪ್ರಮಾಣಪತ್ರಗಳನ್ನು ವಿತರಿಸಿ ಅವರ ಭಾಗವಹಿಸುವಿಕೆಯನ್ನು ಗೌರವಿಸಲಾಯಿತು. ಮಕ್ಕಳ ಮುಖದಲ್ಲಿದ್ದ ಸಂತಸ ಹಾಗೂ ಹೆಮ್ಮೆ ಕಾರ್ಯಕ್ರಮದ ಮೆರುಗನ್ನು ಇನ್ನಷ್ಟು ಹೆಚ್ಚಿಸಿತು. ಈ ಕಾರ್ಯಕ್ರಮದಲ್ಲಿ ಮಾರುತಿ ಮೆಡಿಕಲ್ ಸಂಸ್ಥೆಯ ಮಾಲೀಕರಾದ ಶ್ರೀ ಮಹೇಂದ್ರ ಮುನ್ನೋತ್ ಜೈನ್ ಅವರು ಭಾಗವಹಿಸಿ ಕಾರ್ಗಿಲ್ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದರು. ದೇಶಕ್ಕಾಗಿ ತಮ್ಮ ಜೀವವನ್ನೇ ಅರ್ಪಿಸಿದ ಯೋಧರ ಸೇವೆ ಸದಾ ಸ್ಮರಣೀಯವಾಗಿರಬೇಕು ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಗಣ್ಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಾವಿರಾರು ಸಾರ್ವಜನಿಕರು ಭಾಗವಹಿಸಿ ಕಾರ್ಗಿಲ್ ವಿಜಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ದೇಶಭಕ್ತಿಯ ಘೋಷಣೆಗಳು, ಹುತಾತ್ಮರಿಗೆ ಪುಷ್ಪನಮನ ಹಾಗೂ ರಾಷ್ಟ್ರಪ್ರೇಮದ ಸಂದೇಶಗಳು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದವು. ಒಟ್ಟಾರೆ ಕಾರ್ಗಿಲ್ ರನ್ 2026 ಕೇವಲ ಒಂದು ಮ್ಯಾರಥಾನ್ ಅಥವಾ ವಾಕ್ಥಾನ್ ಕಾರ್ಯಕ್ರಮವಾಗಿರಲಿಲ್ಲ. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧರ ಶೌರ್ಯ, ಸಾಹಸ ಮತ್ತು ಬಲಿದಾನವನ್ನು ಸ್ಮರಿಸಿ ಯುವ ಪೀಳಿಗೆಯಲ್ಲಿ ದೇಶಭಕ್ತಿಯ ಮನೋಭಾವವನ್ನು ಬೆಳೆಸುವ ಒಂದು ಸಾರ್ಥಕ ಪ್ರಯತ್ನವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಯಿತು. हमें अंधकार से प्रकाश की ओर लेकर जीवन को चढ़ाचरणों में मांगे मातृभूमि से यार तेरा वैभव कर रहेगा हम दे चाल रही रहे हमें तंबे ही नहीं को नमस्कार सैनिक ದೇಶಾಭಿಮಾನ ಕಟ್ಟಿರ पूरी पूरी देवರಿಗೆ ದೇಶದ ಬಗ್ಗೆ ಗೆದ್ದಿದ್ದಾರೆ. सभी लोग की चिराग को अस्पताल लगेंगे रे वजन को मरने वालों का बाकी यही निजाम होगा ये होगा तो मैं कहने को लासा आगे मोहम्मद खाई पे होगा लेकिन यहाँ ನೋಡಿದ್ರೆ ನನಗೆ ಅರ್ಥ ಇದೆ. ಈಗ ನಮ್ಮೆಲ್ಲರಿಗೂ ಸಾಕು ಸಮಯ ಕೆಲವು ದೇವದಾಸವನ್ನು ದೇವಸ್ಥಾನದಲ್ಲಿ ಮಾಡುತ್ತಾರೆ, ಇನ್ನು ಕೆಲವರು ಚರ್ಚ್ನಲ್ಲಿ ಮಾಡುತ್ತಾರೆ, ಇನ್ನು ಕೆಲವರು ಮಸೀದಿಯಲ್ಲಿ ಮಾಡುತ್ತಾರೆ. ನಾನು ಸಾಕ್ಷಾತ್ ದೇವಸ್ಥಾನವನ್ನು ನಿಮ್ಮಲ್ಲಿ ಕಾಣುತ್ತೇನೆ. घर वालों को लौट आने की उम्मीद दिखाना है, जीत जाऊंगा जब ये उतर करके जाता है, बेखौफ छुड़ाता है छाते दुश्मनों के, पहुंची है जाओ तिरंगा लहरा के आता है, बीन ट्रेनिंग करके जिसको ना ये बोलो बता रहे जिसका विवाह नहीं नर नहीं वसु है वो मेरा और हृदय समान है, जो भरा नहीं है भावों से वह भी जिसमें रसधार लगे वो हृदय एक पत्थर है, जिसको वहां से प्यार नहीं, जिसको वहां से बात नहीं, उसे भारत की भक्ति को मेरे पास काम नहीं। भूल कहो दान कहो ये कहो फैलान कहो जवान कहो बलिदान कहो
इंसान का हो, किसान का हो, नवरात्रि का हो, रमजान का हो, हिंदू का हो, मुसलमान का हो, नाइन का हो, ईमान का हो, ईसा का हो, भगवान का हो, मेरे देश को मुझे मत बांटो, उसे केवल इंसान ಅರೆ ಮಹಾನ್ ದೇಶ ನಾವೆಲ್ಲರೂ ಭಾರತ ಇವತ್ತು ಇದು ನಮ್ಮ ಸೌಭಾಗ್ಯ ದೇಶ ಎಲ್ಲಕ್ಕಿಂತಲೂ ಮಿಗಿಲು ದೇಶದ ಸೇವೆಯನ್ನು ಮಾಡಲಿ ಒಬ್ಬ ವ್ಯಕ್ತಿ ಮಂತ್ರಿಯಾಗಿ ಅಥವಾ ರಾಜಕಾರಣಿಯಾಗಿ ಅಥವಾ ಅಧಿಕಾರಿಯಾಗಿ ಮಾಡಬೇಕಾಗಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ತನ್ನ ಕರ್ತವ್ಯ ಹಾಗೂ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದೆ ಅದು ಸೇವೆ ಮಾಡಲಿ आज हमारा भारत विश्व की 24 सबसे बड़ी अर्थव्यवस्था बन चुका है। आज हमारा भारत वसुधैव कुटुंबकम के सिद्धांत एक पृथ्वी एक परिवार एक भविष्य की आवाज को बुलंद करते हुए पूरी दुनिया का मार्गदर्शन करना है और पूरी दुनिया ये मान चुकी है कि भारत दुनिया की आवाज है और संयुक्त राष्ट्र भारत के बिना अधूरा है। हमारे प्रधानमंत्री आदरणीय नरेंद्र दामोदर दास मोदी विकसित भारत का सपना देख रहे हैं, लेकिन ये सपना केवल सरकार के प्रयास से साकार नहीं होगा। जिस दिन इस देश का प्रत्येक नागरिक अपने कर्तव्य का सही पालन करेगा, मेरा देश खुशहाल समृद्ध होगा ही अपने खोए घरों को भी प्राप्त करेगा। जो बात मैं आपको कहने के लिए आया हूँ वो ये है कि आज इस पावन अवसर पर इस पावन स्मरण पर हम मन में ये संकल्प करें, हम स्वयं के लिए नहीं देश के लिए जिएंगे। आज हमें मन में संकल्प करना है हम एक है, हम एक है अपनी जमीन, एक है अपना कहन, एक है आचरण, एक है अपना बदन, आवाज दो हम जीवित हो, हम ಕಾರ್ಮಿಕ ದಿನೋತ್ಸವ ಅನುಕೂಲವಾಗಿ ಮಾಡಬೇಕಾದ್ರೆ ಈಗ ನಾವು ಜಾತಿ ಭೇದ ಮರೆತು ನಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಬೇಕು. ನಮ್ದು ಒಂದೇ ಜಾತಿ ಮನುಷ್ಯ ಜಾತಿ, ನಮ್ದು ಒಂದೇ ಧರ್ಮ ಮಾನವೀಯತೆ, ನಮ್ದು ಒಂದೇ ಭಾಷೆ ಪ್ರೀತಿ ಭಾಷೆ, ನಮ್ದು ಒಂದೇ ಪರಿಚಯ ಭಾರತೀಯ, ನಮ್ದು ಒಂದೇ ಧ್ಯೇಯ ಭಾರತದ ಪ್ರಗತಿ. ಯಾವ ದಿನ ನಾವು ಸಾಧನೆ ಪ್ರಗತಿಯನ್ನು ಸಾಧಿಸುವುದಿದೆ ಈ ಭೂಮಿ ಮೇಲೆ ಸ್ವರ್ಗದಿಂದ ನೆಲೆಸಿ ಮತ್ತೊಂದು ನನ್ನ ಭಾರತ, ನೀವು ಭಾರತ, ರಾಮನ ಭಾರತ, ಗಾಂಧಿಯವರ ಭಾರತ, ಸ್ವಾಮಿ ವಿವೇಕಾನಂದ ಭಾರತ, ಡಾಕ್ಟರ್ ಅಂಬೇಡ್ಕರ್ ಭಾರತ, ಸಂತ ವಿಶ್ವೇಶ್ವರಯ್ಯ ಭಾರತ, ಸರ್ದಾರ್ ಭಗತ್ ಸಿಂಗ್ ಅವರ ಭಾರತ, सुभाष चंद्र बोस और भारत, सरदार पटेल और भारत, लोकमान्य बाल गंगाधर और भारत, नेताजी सुभाष और भारत, अब्दुल कलाम और भारत, अभिनंदन वर्धमान और भारत, नरेंद्र दामोदर दास मोदी और भारत, नमस्कार भारत, जय भारत, जय भारत माते, जय कर्नाटक माते, भारत माता की वंदे गो माता की कन्नड़ भुवनेश्वरी ताई की वीर सैनिकों की धन्यवाद. ಅವ್ರ ಜೊತೆ ನಾವು ಯಾವತ್ತೂ ಏನೇನು ಕೆಲಸ ಮಾಡಲಿ ತಗೊಳ್ಳಿ ವಚನ ಸಾಕೋರು ಹೇಳೋದೇ ದೇಶದಲ್ಲಿ ದೇಶ ಪ್ರೇಮ ಅಂತ. ಅದಕ್ಕೆ ನಾವು ಒಂದು ವರ್ಷ ನಮ್ಮ ಜೊತೆ ಸ್ನೇಹಿತರ ಅಭಿಮಾನ ಇರೋದು ಸಂಘದ ವತಿಯಿಂದ ಇವತ್ತು ಒಂದು ಕಾರ್ಯಕ್ರಮ ನಾವು ಅಂಗವಾಗಿ ನಾವು
ಇಂದು ಕರ್ನಾಟಕದ ಇತಿಹಾಸದಲ್ಲೇ ನಾವು ನೋಡ್ದಂಗೆ ಭಾರತದ ಇತಿಹಾಸದಲ್ಲಿ ಒಂದು ಸಂಘಟನೆ ಈ ರೀತಿಯ ಒಂದು ಕಾರ್ಗಿಲ್ ವಿಜಯೋತ್ಸವವನ್ನ ಆಚರಿಸಿದ್ದು ಪ್ರಪ್ರಥಮ ಬಾರಿಗೆ ನಮ್ಮೆಲ್ಲಾ ಮಾಜಿ ಸೈನಿಕ ಸಂಘಟನೆಯಿಂದ. ಇದೊಂದು ಇತಿಹಾಸ ಸೃಷ್ಟಿಸಿದ ಕೂಡ ಸುಮಾರು 4,500ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು, ಸಾರ್ವಜನಿಕರು, ಸೈನಿಕರು, ಸೇವಾನಿರತ ಸೈನಿಕರು, ಮಾಜಿ ಸೈನಿಕರು ಈ ಕಾರ್ಗಿಲ್ ವಿಜಯೋತ್ಸವದಲ್ಲಿ 5K ಮ್ಯಾರಥಾನ್, ವಾಕ್ಥಾನ್ ಎರಡನ್ನು ಅನ್ಕೊಂಡಿದ್ವಿ. ನಾವ್ ಅನ್ಕೊಂಡಿದ್ವಿ 2,000 ಜನ ಬರ್ತಾರೆ ಅಂತ ಅನ್ಕೊಂಡ್ವಿ. ಆದ್ರೆ ನಮ್ಮ ಇವತ್ತಿನ ದಿನ ಕಾರ್ಗಿಲ್ ವಿಜಯೋತ್ಸವಕ್ಕೆ ಜನರು ಕೊಟ್ಟಂತ ಸ್ಪಂದನೆ, ನಮ್ಮ ಹುತಾತ್ಮ ಯೋಧರಿಗೆ ಒಂದು ಗೌರವ ನಮ್ನ ಕೊಟ್ಟಿದ್ವಿ. ಇಷ್ಟೊಂದು ಜನ ಬಂದಿತ್ತು. ಇದು ನಮ್ಮ ನಾನು ಇಷ್ಟು ವರ್ಷ ನಾವು ಮಾಡಿದಂತ ಸುಮಾರು ಪ್ರತಿ ವರ್ಷನೂ ಮಾಡ್ತೀವಿ. ಇದೇ ಮೊಟ್ಟ ಮೊದಲ ಬಾರಿಗೆ ಇಷ್ಟೊಂದು ಜನಸಂಖ್ಯೆ ಸೇರಿದ್ದು. ಇದು ನಮ್ಮ ಈ ಒಂದು ಶ್ರೇಯನ್ನ ನಮ್ಮ ಸೈನಿಕ ಅಭಿಮಾನಿ ಜೊತೆಗೆ ನಮ್ಮೆಲ್ಲರೂ ಸೈನಿಕರುಗಳು ಕಂಡ್ರೆ ಸುಮಾರು 4 ಕೋಟಿ ವೆಚ್ಚದಲ್ಲಿ ಅಮರ್ ಜವಾನ್ ಸ್ಥಾಪನೆ ಮಾಡ್ತಿದ್ದಾರೆ ಚಂದ್ರ ಲೇಔಟ್ ಅಲ್ಲಿ. ಅಂತ ಒಬ್ಬ ಪ್ರಿಯಾಕ್ಷಣ ಶಾಸಕರಾದಂತ ಪ್ರಿಯಾಕ್ಷನವರು ನಾನ್ ಹೇಳಕ್ಕೆ ಸೈನಿಕರ ಅಭಿಮಾನಿ ಕೂಡ, ಅವ್ರ ವ್ಯಕ್ತಿತ್ವ ಕೂಡ ಹಾಗೆ ಇದೆ. ಪ್ರತಿ ವರ್ಷ ನಮ್ಗೆ ನೋಡಿ ಈ ರೀತಿಯ ವ್ಯವಸ್ಥೆನ ಸೈನಿಕರಿಗೋಸ್ಕರ ಮಾಡ್ಕೊಡ್ತಾರೆ. ಸೈನಿಕರದ ವಿಜಯೋತ್ಸವ ಮಾಡಕ್ ಆಚರಣೆ ಯಾವುದೇ ಆಗ್ಬೋದು, ಸೈನಿಕರ ವಿಚಾರವಾಗಿ ಒಂದು ದೊಡ್ಡ ಆಡಿಟೋರಿಯಂ ಇರುವಂತ ಒಂದು ಕಚೇರಿನೇ ನಮ್ ಸೈನಿಕರ ಕಚೇರಿ ಬಳಸೋದಕ್ಕಂತ ಕೊಟ್ಟಿದ್ದಾರೆ. ಈ ರೀತಿ ಅವರ ಈ ಒಂದು ಪ್ರಿಯಾಕ್ಷಣ ಫೌಂಡೇಶನ್ ವತಿಯಿಂದ ಇಂದು ತುಂಬಾ ಅದ್ದೂರಿಯಾಗಿ ವಿಜಯೋತ್ಸವನ ಆಚರಿಸಿದೀವಿ. ಅದಕ್ಕೆಲ್ಲ ನಮ್ಮ ಮಾಜಿ ಸೈನಿಕರು ಸುಮಾರು 20 ದಿನದಿಂದ ಸತತವಾಗಿ ನನ್ನ ಜೊತೆ ಇದ್ದಂತ ಎಲ್ಲಾ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಸದಸ್ಯರುಗಳು ಹಾಗೂ ಫೌಂಡೇಶನ್ ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ನನ್ನ ಜೊತೆ ಕೈ ಜೋಡಿಸಿ ಇದನ್ನ ಯಶಸ್ವಿ ಮಾಡಿದ್ದಾರೆ. ಎಲ್ರಿಗೂ ಸಹ ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮ ಬಂದಂತ ಎಲ್ಲ ನಮ್ಮ ಯುವ ಜನತೆಗೆ, ದೇಶ ಪ್ರೇಮಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಇದು ವಿಶೇಷವಾಗಿ ಏನಂತ ಅಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಂತ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದಂತ ಪತ್ನಿಯರು ಮತ್ತು ಅವ್ರ ಮಾತೆಯರು ಬಂದಿತ್ತು. ನಮ್ಗೆ ಎಲ್ಲರಿಗೂ ಹೆಮ್ಮೆಯ ಸಂಗತಿ. ಈ ಒಂದು ಅರ್ಥಪೂರ್ಣವಾಗಿತ್ತು. ಅವ್ರು ಬಂದು ಅವರೇ ಉದ್ಘಾಟನೆ ಮಾಡಿದ್ದು ನಮ್ಗೆಲ್ಲರಿಗೂ ಒಂದು ಅರ್ಥಪೂರ್ಣವಾದ ಒಂದು ಎಲ್ರಿಗೂ ಅಷ್ಟೇ ಖುಷಿ ಆಯ್ತು ಅವ್ರು ಬಂದು ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ಕೆ. ಆದ್ರಿಂದ ಎಲ್ಲ ನಮ್ಮ ಮಾಜಿ ಪ್ರತಿ ವರ್ಷ ಕೂಡ ಇದೇ ರೀತಿ ಎಲ್ರೂ ಬಂದು ಕಾರ್ಗಿಲ್ ವಿಜಯೋತ್ಸವನ ಇವತ್ತಿನ ಯುವ ಪೀಳಿಗೆಗೆ ಯುದ್ಧದ ಬಗ್ಗೆನೇ ಗೊತ್ತಿಲ್ಲ. ನಮ್ಮ ಯುವಕರಿಗೆ ಬರೀ ಒಂದು ದುಡ್ಡು ಮಾಡೋದೊಂದು ದಾರಿ ಹಿಡ್ಕೊಂತಾರೆ. ಅಂದ್ರೆ ಎಜುಕೇಶನ್ ದಾರಿ ಬಿಟ್ರೆ ದೇಶದ ಬಗ್ಗೆ ಕಾಳಜಿ, ಸಾಮಾಜಿಕವಾಗಿ ಕಾಳಜಿ ಯಾವುದು ಕೂಡ ಅವ್ರಿಗೆ ಇಲ್ಲ. ಇವಾಗ ಈ ಒಂದು ಬೆಳವಣಿಗೆಯಲ್ಲಿ ನಾವೆಲ್ಲಾ ಮಾಜಿ ಸೈನಿಕರು ಅಟ್ಲೀಸ್ಟ್ ಯುವಕರಿಗೆ ಒಂದು ಅವೇರ್ನೆಸ್ ಮೂಡಿಸುವಂತದ್ದು, ಯುದ್ಧದ ಬಗ್ಗೆ ಆಗ್ಲಿ, ದೇಶ ಪ್ರೇಮದ ಬಗ್ಗೆ ಆಗ್ಲಿ, ಈ ರೀತಿ ಒಂದು ವರ್ಷಕ್ಕೊಂದೆರಡು ಕಾರ್ಯಕ್ರಮ ಮಾಡಿದ್ರೆ ಅಟ್ಲೀಸ್ಟ್ ಅವ್ರಿಗೆ ತಲುಪುವಂತ ಕೆಲಸ ಆಗ್ತದೆ. ವಿದ್ಯಾರ್ಥಿಗಳಿಗೂ ಸಹ ಯುದ್ಧದ ಬಗ್ಗೆ, ಕಾರ್ಗಿಲ್ ಯುದ್ಧದ ಬಗ್ಗೆ ತಿಳುವಳಿಕೆ ಬರ್ತದೆ. ಅಟ್ಲೀಸ್ಟ್ ಯೋಚನೆ ಮಾಡ್ತಾರೆ, ಅದ್ರ ನಾಲೆಡ್ಜ್ ಆಗ್ತದೆ, ದೇಶದ ಬಗ್ಗೆ ಸ್ವಲ್ಪ ಕಾಳಜಿ ಬರ್ತದೆ ಅನ್ನೋದು ನಮ್ಮ ಉದ್ದೇಶ. ನಾವೆಲ್ಲಾ ಸಂಘಟನೆಯವರು ಸೇರ್ಕೊಂಡು ಈ ಒಂದು ಕಾರ್ಗಿಲ್ ವಿಜಯೋತ್ಸವ ಅಂತಲ್ಲ, ಸೈನಿಕರ ಒಂದು ಸಮಸ್ಯೆಗಳಾಗ್ಬೋದು, ಯಾವುದೇ ಒಂದು ಕೆಲಸಗಳಿರ್ಬೋದು, ನಾವು ಮಾಡಕ್ಕೆ ನಮ್ಮೆಲ್ಲರೂ ಸೈನಿಕ ಸದಸ್ಯರುಗಳೆಲ್ಲರನ್ನು ನಾವು ಸಮಾಜಕ್ಕಾಗಿ ತಮ್ಮ ಸಮಯವನ್ನ ಮುಡುಪಾಗಿಟ್ಟಿದ್ದೀವಿ. ನಾವು ಮುಂದೆ ಕೂಡ ಇನ್ನೂ ಹೆಚ್ಚಿನದಾಗಿ ಸೈನಿಕರ ಕುಟುಂಬಗಳಿಗೆ ನಾವು ಇನ್ನು ಹೆಚ್ಚಿನ ರೀತಿ ನಮ್ಮೆಲ್ಲಾ ಸಂಘಟನೆಯ ಸದಸ್ಯರುಗಳು ಮಾಡ್ತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಡಾಕ್ಟರ್ ಶಿವಣ್ಣ, ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ.